ನಿಮ್ಮ ಸೀರಿಯಲ್ ಲೈಫ್ ಅಲ್ಲಿ ದೊಡ್ಡಣ್ಣ ಅವರೊಟ್ಟಿಗೆ ಆಕ್ಟ್ ಮಾಡಿರುವಂತ ಓ ಮೂಮೆಂಟ್? ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಅಂದ್ರೆ ನಮ್ ಸೀರಿಯಲ್ ಕಾಸ್ಟಿಂಗ್ ಎಲ್ಲ ಮುಗ್ದಿರ್ಲಿಲ್ಲ, ಅಂದ್ರೆ ಇನ್ನು ಬೇರೆ ಪ್ರೊಡಕ್ಷನ್ ಇದ್ದಿದ್ ನಮ್ದು. ಸೀರಿಯಲ್ ಕಾಸ್ಟಿಂಗ್ ಎಲ್ಲ ಮುಗಿಸಿ ಹೋಲ್ಡ್ ಮಾಡಿದ್ರು. ಮೇ ಬಿ ಒಂದು ಮಾರ್ಚ್ ಅಲ್ಲಿ ಒಂದು ಪ್ರೊಮೋ ಬಿಟ್ರು. ಅದಾದ್ಮೇಲೆ ಸುದ್ದಿನೇ ಇಲ್ಲ ನಮ್ ಪ್ರಾಜೆಕ್ಟ್. ಯಾರ್ ಏನಾಗ್ತಿದೆ ಏನು, ನಾನು ಕಾಲ್ ಮಾಡ್ತಾ ಇದ್ದೆ ಚಾನಲ್ ಅವರಿಗೆ. ಸೊ ಅದಾದ್ಮೇಲೆ ಪ್ರೊಡಕ್ಷನ್ ಚೇಂಜ್ ಆಯ್ತು. ಅದಾದ್ಮೇಲೆ ಕಾಸ್ಟಿಂಗು ಚೇಂಜ್ ಆಯ್ತು. ದೊಡ್ಡಣ್ಣ ಸರ್ ಇದಾರೆ, ನನ್ ಮಾವ ದೊಡ್ಡಣ್ಣ ಸರ್ ಮತ್ತೆ ವೀಣಾ ವೆಂಕಟೇಶ್ ಅವ್ರು ಪ್ಲೇ ಮಾಡಿದ್ರು. ಫಸ್ಟ್ ಡೇ ನಾನು ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗ ನಂದು ಜಾಸ್ತಿ ನಮ್ಮಪ್ಪನ ಮನೆ ಕಡೆನೆ ಇದ್ದಿತ್ತು. ಫಸ್ಟ್ ಡೇ ನಂದು ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗ ನಾನು ಅವ್ರನ್ನ ಅವತ್ತೇ ಮೀಟ್ ಮಾಡಿದ್ದು. ನಾನು ಓಡಾಡ್ತಾ ಇದ್ದೆ ಸೆಟ್ಟಲ್, ಅವ್ರ ಒಂದ್ ಕಡೆ ಕೂತಿದ್ರು, ಓಡಾಡ್ತಾ ಇದ್ದೆ. ಯಾರಮ್ಮ ನೀನು ಅಂತಂದ್ರು. ನಾನು ಸರ್ ಇಲ್ಲೇ ಶೂಟಿಂಗ್ ನೋಡಕ್ ಬಂದಿದ್ದೀನಿ ಅಂತಂದೆ. ಅಂದ್ರೆ ಪ್ರಾಂಕ್ ಮಾಡಿದ್ದು ಸುಮ್ನೆ ಹಂಗೆ. ಸರಿ ಇಲ್ಲ ಇಲ್ಲಿ ಶೂಟಿಂಗ್. ಹೌದಾ ಸರಿ ಆಯ್ತು. ಕಟ್ ಮಾಡಿದ್ರೆ ನಂದು ಅವ್ರದ್ದು ಕಾಂಬಿನೇಷನ್ ಸೀನು. ಇವಳು ಶೂಟಿಂಗ್ ನೋಡಕ್ ಬಂದಿದ್ದೀನಿ ಅಂದ್ಲು, ಬಂದಿಲ್ಲಿ ನನ್ ಮುಂದೆ ನಿಂತ್ಕೊಂಡ್ ಆಕ್ಟ್ ಮಾಡಕ್ ಬಂದಿದ್ದಾಳೆ, ಎಷ್ಟ್ ಧೈರ್ಯ ಅವಳಿಗೆ ಹಂಗ ಹೇಳಕ್ಕೆ ಅಂತ. ಇಲ್ಲ ಅಪ್ಪಾಜಿ ಅದು ಇನ್ನು ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲಲ್ಲ, ಅದಕ್ಕೆ ಸುಮ್ನೆ ಹಂಗ ಹೇಳ್ದೆ ಅಷ್ಟೇ ಅಂತ. ಬಲೆ ಇದ್ಯಾ ನೀನು ಅಂತ ಹೇಳಿದ್ರು.